ಪದವಿಯಾದ ಮೇಲೆ ಕೆಎಎಸ್, ಐಎಎಸ್ನಂತಹ ಹಾಗೂ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವುದು ಸಾಮಾನ್ಯ. ಚೆನ್ನಾಗಿ ಬರೆದು ಪಾಸಾದವರು ಅಧಿಕಾರಿಗಳಾಗಿ ಕೆಲಸ ಮಾಡಿದ್ರೆ ಕಡಿಮೆ ಅಂಕ ತೆಗೆದುಕೊಳ್ಳುವವರು ಉತ್ತಮ ಅನುಭವವನ್ನು ಪಡೆಯುತ್ತಾರೆ. ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳ ಮುಖ್ಯವಾಗಿ ಬೇಕಾಗಿದ್ದು, ಪ್ರೌಢಶಾಲಾ ಹಂತದಲ್ಲೇ ಎನ್ಎಂಎಂಎಸ್ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ತಯಾರಿಯನ್ನ ನಡೆಸಿದ್ದಾರೆ. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಈ ಪರೀಕ್ಷೆಗಳು ನಡೆಯುತ್ತಿದ್ದು, ಈ ವರ್ಷ ಬಹುತೇಕ 3 ಲಕ್ಷ ವಿದ್ಯಾರ್ಥಿಗಳು ರಾಜ್ಯದಿಂದ ಪರೀಕ್ಷೆಯನ್ನ ಬರೆದಿದ್ದಾರೆ. ಇದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಶಾಲಿನಿ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆಯುವ ಮೂಲಕ ಟಾಪರ್ ಆಗಿದ್ದಾರೆ. ಇನ್ನು ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸುವ ಮೂಲಕ ವಿಶೇಷ ಸ್ಥಾನಮಾನವನ್ನ ಪಡೆದಿದ್ದಾರೆ. ಇದರಿಂದ ಮುಂದಿನ ದಿನದಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಸೇರಿದಂತೆ ಹಲವು ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ತಳಹಾದಿಯಾಗುವುದರಲ್ಲಿ ಎರಡನೆಯ ಅನುಮಾನವಿಲ್ಲ. ಇದರ ಬಗ್ಗೆ ಮಾತನಾಡಿದ ಶಾಲಿನಿ, ಪ್ರತಿದಿನ 4 ಗಂಟೆಗಳಿಗಿಂತಲೂ ಹೆಚ್ಚು ಕಾಲ ಈ ಪರೀಕ್ಷೆಗೆ ತಯಾರಿಯನ್ನ ನಡೆಸಿದ್ದೆ. ಇಂದು ಫಲಿತಾಂಶ ಪ್ರಕಟವಾಗಿ ರಾಜ್ಯಕ್ಕೆ 3ನೇ ಸ್ಥಾನ ಸಿಕ್ಕಿರುವುದು ಅತ್ಯಂತ ಹೆಚ್ಚು ಸಂತಸವನ್ನ ತಂದಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಲೋಕೇಶ್ ಹಾಗೂ ಇದಕ್ಕೆ ಹೆಚ್ಚಿನ ತಯಾರಿಯನ್ನು ನಡೆಸಿದಂತಹ ಉಮಾಶಂಕರ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇಲ್ಲಿವರೆಗೂ ಇವತ್ತಿನವರೆಗೂ ಎಕ್ಸಾಮ್ ಬರೆಯೋ ದಿನದವರೆಗೂ ಬೆಳಗ್ಗೆ ರಾತ್ರಿ ಅಂದೇನೆ ನಮಗೆ ಪ್ರತಿದಿನ ಹೇಳ್ಕೊಡ್ತಾಯಿದ್ರು. ಅಷ್ಟು ಹೇಳ್ಕೊಟ್ಟಿರೋದಕ್ಕೆ ನಾನು ಸ್ಟೇಟ್ ಟಾಪರ್ ಆಗಿದ್ದೀನಿ ಅಂತ ಅನ್ಕೊಂತೀನಿ. ಮನೇಲಿ ದಿನ ವರ್ಕ್ ಮಾಡ್ತಾಯಿದ್ದೆ. ಸ್ಟೇಟ್ ಟಾಪರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಹೇಳ್ಕೋಬಾರ್ದು, ಆಡದಲೇ ಮಾಡುವವನು ರೂಢಿಯೊಳಗೆ ಉತ್ತಮ, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಅಂತ ಒಂದು ಕಡೆ ಇದೆ. ಸೊ ಸಾಧನೆಯನ್ನು ಯಾವತ್ತೂ ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಕೋಬಾರ್ದು, ಸಾಧಿಸಿ ತೋರಿಸ್ಬೇಕು. ಆ ಸಾಧಿಸಿ ತೋರಿಸಿದಾಗ ಅಷ್ಟೇ ಬೆಲೆ ಸಿಗ್ತಕ್ಕಂಥದ್ದು. ಹಾಗಾಗಿ ಈ ಸಾಧನೆಯ ಮೊದಲನೇ ಹೆಜ್ಜೆ ನಾವು ಇಟ್ಟಿದ್ದೀವಿ. ನಮ್ಮ ಶಾಲೆ ತ್ಯಾಗಟೂರು ಶಾಲೆ ಕೇವಲ NMMS ಮಿನಿ KAS ಅಂತ ಇದು ಅಷ್ಟು ಇದಾಗಿರುತ್ತೆ. ಅದರ ಜೊತೆಗೆ SSLCನಲ್ಲೂ ಕೂಡ ಒಳ್ಳೆಯ ರಿಸಲ್ಟ್, ಒಳ್ಳೆಯ ಫಲಿತಾಂಶವನ್ನು ಖಂಡಿತ ಕೊಡ್ತೀವಿ. ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಲಿಕ್ಕೆ ನಮ್ಮ ಇಡೀ ಶಿಕ್ಷಕ ವೃಂದ ಶ್ರಮಿಸ್ತಾ ಇದೆ. 8ನೇ ತರಗತಿಯ ಗೌರ್ಮೆಂಟ್ ಶಾಲೆಗಳು ಮತ್ತು ಏಡೆಡ್ ಶಾಲೆಗಳ ವಿದ್ಯಾರ್ಥಿಗಳಿಗೆ ನಡೆಯುವಂಥದ್ದು. ಯಾರು ಎಕನಾಮಿಕಲ್ಲಿ ಹಿಂದುಳಿದಿದ್ದಾರೋ, 3.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿದಾರೋ ಅಂಥ ವಿದ್ಯಾರ್ಥಿಗಳಿಗೆ ನಡೆಯುವಂಥ ಪರೀಕ್ಷೆ. ರಾಜ್ಯ ಮಟ್ಟದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು, ಸುಮಾರು 3 ಲಕ್ಷದವರೆಗೂ ವಿದ್ಯಾರ್ಥಿಗಳು ಪರೀಕ್ಷೆನ ಬರೀತಾರೆ. ಆದರೆ ಸೆಲೆಕ್ಟ್ ಆಗೋದು ಮಾತ್ರ ಒಂದು 5350 ಜನ ಸೆಲೆಕ್ಟ್ ಆಗ್ತಾರೆ ಅಷ್ಟೇ. ಎಲಿಜಿಬಿಲಿಟಿ ಮಾರ್ಕ್ಸ್ಗಿಂತ ಕಡಿಮೆ ಇದ್ದರೆ ಅವರು ಎಷ್ಟೇ ಸೀಟ್ ಖಾಲಿ ಇದ್ರೂ ಅವ್ರು ತಗೊಳೋದಿಲ್ಲ. ಹಾಗಾಗಿ ಎಲಿಜಿಬಿಲಿಟಿಗಿಂತ ಜಾಸ್ತಿ ಇದ್ದರೆ ಮಾತ್ರನೇ ಸೆಲೆಕ್ಷನು, ಇಲ್ಲ ಅಂದರೆ ಸೆಲೆಕ್ಷನ್ ಇಲ್ವೇ ಇಲ್ಲ. ಆದರೆ ಈಗ 116 ಮಾರ್ಕ್ಸನ್ನು ತೆಗೆದಿರೋದ್ರಿಂದ ಶಾಲಿನಿ ಬರೀ ಸೆಲೆಕ್ಟ್ ಆಗೋದು ಮಾತ್ರ ಅಲ್ಲ, ಡಿಸ್ಟ್ರಿಕ್ಟ್ ಟಾಪರು ಹೌದು, ಆಮೇಲೆ ಸ್ಟೇಟಲ್ಲಿ 3ನೇ ಸ್ಥಾನ ತಗೊಂಡಿರೋದು ಹೌದು. ಇಂಥ ಪರೀಕ್ಷೆಗೆ ಬರೆಯೋದ್ರಿಂದ ಅವ್ರು ಸೆಲೆಕ್ಟ್ ಆಗ್ತಾರೋ ಬಿಡ್ತಾರೋ, ಆದರೆ ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋ ವರ್ಲ್ಡ್ಗೆ ಅವರು ಎಂಟ್ರಿ ಆಗೋಗ್ತಾರೆ. ಯಾಕಂದರೆ ಈಗ 90% ಎಲ್ಲ ತಗೊಂಡವ್ರೆ ಡಿಗ್ರಿಲಿ, ಒಂದು ಗೌರ್ಮೆಂಟ್ ಕೆಲಸನ ತಗೊಳಕ್ಕಾಗ್ತಾ ಇಲ್ಲ. ಆ ಥರದ ಸಿಚುಯೇಷನಲ್ಲಿ ಎಷ್ಟೋ ಯುವಕರೆಲ್ಲ ಇದ್ದಾರೆ. ಯಾಕಂದರೆ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಮೆಂಟಲ್ ಎಬಿಲಿಟಿ, ಸ್ಯಾಟ್, ಮ್ಯಾಟು ಇವೆಲ್ಲವೂ ಕೂಡ ಮಿಸ್ ಮಾಡ್ಕೊತವ್ರೆ. ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡುವಾಗ ಬೆಂಗಳೂರಲ್ಲಿ ಒಬ್ಬರು ಹೇಳಿದ್ರು, ಸರ್ 90% ತೆಗೆದಿದ್ದೀನಿ ಸರ್, ಸೆಕ್ಯೂರಿಟಿ ಗಾರ್ಡ್ ಆಗಿ ವರ್ಕ್ ಮಾಡ್ತಿದ್ದೀನಿ, ಯಾಕಂದರೆ ನಂಗೆ CET ಎಕ್ಸಾಮ್ ಫೇಸ್ ಮಾಡೋದು ಬರಲೇ ಇಲ್ಲ ಅಂತ. ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಇದು ಸಿಗೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಮಿನಿ KAS, ಮಿನಿ IAS ಅಂತಲೇ ಕರೀತಾರೆ. ಇಂಥ ಪರೀಕ್ಷೆಗಳ ಮೂಲಕ ಬರೋವಂಥ ಮಕ್ಕಳು ಈ ಲೆವೆಲಲ್ಲಿ ಎಷ್ಟು ಕಲ್ತ್ರೂ ಅದು ಮುಂದಿನ ಲೆವೆಲ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ತರಬೇತಿನ ಕೊಡ್ತಾ ಇರೋದು. ಆ ತರಬೇತಿನಲ್ಲಿ 5 ಮಕ್ಕಳು ಸೆಲೆಕ್ಟ್ ಆಗ್ತಾ ಬರ್ತಾ ಇದ್ದಾರೆ. ಇನ್ನು ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಆದರೆ ಮಾರ್ಕ್ಸ್ ಅನೌನ್ಸ್ ಆಗಿದೆ. ಮಾರ್ಕ್ಸಲ್ಲಿ ಟಾಪರ್ ಯಾರು ಅಂತ ಬಂದಾಗ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಅಂತ ಗೊತ್ತಾಯಿತು. ಅದಾಗಿ ತುಂಬ ಸಂತೋಷ. ಹಾಗಾಗಿ ಎಲ್ಲರ ಕಡೆಯಿಂದ ಒಂದು ಅಭಿನಂದನಾ ಸಮಾರಂಭ.